ಇರ್ತಕ್ಕಂಥ ಜಮೀನಿಗೆ ಕಟ್ಟುವಂತ ರೇಟನ್ನು ನೀವು ಕಟ್ಟಿದಿರಿ. ಅದು ನಮ್ಮ ಹಳ್ಳಿಗಳಲ್ಲ, ಅದು ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಗೆ ಸೇರಿದಂಥದ್ದು. ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಜಾಗ ಆಗಿರೋದ್ರಿಂದ ಅಲ್ಲಿ ರೇಟ್ ಬೇರೆ ರೀತಿಯಲ್ಲೇ ಕಟ್ಟಬೇಕು. ಅದರಲ್ಲೂ ಕೂಡ ನೀವು ಮೋಸ ಮಾಡಿದ್ದೀರಿ ಅಂತ ಎರಡನೇದು ಹೇಳಿ. ಮೂರನೇದು ಹೇಳಿದ್ದೇನು ಅವ್ರಿಗೆ ಅಂತ ಹೇಳಿದ್ರೆ, ನೀವು 8 ಲಕ್ಷ, 12 ಲಕ್ಷ, 16 ಲಕ್ಷ, 5 ಲಕ್ಷ, 6 ಲಕ್ಷ, 22 ಲಕ್ಷ ಅಂತಂದ್ರೆ 20 ರೀತಿಯಲ್ಲಿ ರೇಟ್ ಕಟ್ಟಿರಿ. ಎಲ್ಲಾ ಕೋರ್ಟ್ಗಳು ಏನ್ ಹೇಳ್ತವೆ, ಒಂದೇ ಜಾಗದಲ್ಲಿರ್ತಕ್ಕಂಥ ಭೂಮಿಗಳಿಗೆ ಒಂದೇ ರೇಟ್ ಕಟ್ಟಬೇಕು ಅಂತ ಹೇಳ್ತಾರೆ. ನೀವು ಈ ರೀತಿ ಕಟ್ಟಿ ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿದ್ವಿ ನಾವು. ಇಷ್ಟೆಲ್ಲ ಹೇಳಿದ ಮೇಲೆ ಇಡೀ ಸಭೆ ಅವರು ಬಹಳ ಶಾಂತ ರೀತಿಯಿಂದ ಕೇಳಿದ್ರು. ಅವರಿಗೆ ಸ್ವಲ್ಪ ಅವರು ಮಾತಾಡಿದ್ದು ನಂತರ ನಾವು ಮಾತಾಡಿದ್ದು ಕೇಳಿದ್ರೆ ಅವರಿಗೆ ಏನೋ ಸ್ವಲ್ಪ ತಲೆಗೆ ಹೋಗಿದೆ ನಮ್ದು ಕಷ್ಟ ಅಂತ ಅನಿಸಿತು. ಈಗ ಅವರು, ನಾನು ಹೇಳಿದೆ, ನೀವೆಲ್ಲರೂ ಇವತ್ತು ಒಂದೇ ಮಾತು ಹೇಳ್ತಾ ಇದ್ರಿ, ನೀವೆಲ್ಲ ಕನ್ಸಂಟ್ ಅವಾರ್ಡು ಈಗಾಗಲೇ ದುಡ್ಡು ಕೊಟ್ಟು ಒಪ್ಪಿಕೊಂಡು ತಗೊಂಡ್ಬಿಟ್ಟಿರಿ ಅಂತ ಹೇಳ್ತಾ ಇದ್ರಿ. ನಾವು ನೋಡಿದ್ರೆ ಇವತ್ತು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ವಿ, ಇದನ್ನ ಹೆಂಗ್ ಬಗೆಹರಿಸ್ತೀರಿ ಅಂತೇಳಿ ಅವ್ರಿಗೆ ಹೇಳಿದ ಮೇಲೆ, ಇಲ್ಲ ನಾವು ಅದನ್ನ ಸರಿಪಡಿಸ್ಕೊಡ್ತೀವಿ, ಮತ್ತೆ ಹಿಂದಿನ ಸರ್ಕಾರನ ಕೇಳಿದ್ವಿ, ಅವ್ರು ಮಾಡಲಿಲ್ಲ, ನಿಮ್ಮ ಸರ್ಕಾರ ಆದ್ರೂ ಮಾಡ್ತದೆ ಅಂತೇಳಿ ವಿಶ್ವಾಸ ಇಟ್ಟಿಗೆ 1100 ದಿವಸಕ್ಕೆ ನಾವು ಹೋರಾಟ ಮುಂದುವರಿಸಿದೀವಿ. ನೋಡ್ರಿ ನೀವ್ ಹೆಂಗ್ ಮಾಡ್ತೀರಿ ಅಂತೇಳಿ ಹೇಳಿದ ಮೇಲೆ, ಈಗ ಸಿಇಒಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅವರು ಡಾಕ್ಯುಮೆಂಟ್ ಎಲ್ಲ ಕೊಡ್ರಿ, ಅವ್ರು ಮಾತಾಡಿ ನಮಗೆ ವರದಿಯನ್ನು ಕೊಡ್ಲಿ, ಅದ್ರ ಮೇಲೆ ಮುಂದಿನ ತೀರ್ಮಾನ ನಾವು ಏನಂತೇಳಿ ಹೇಳ್ತೀವಿ. ನಿಮ್ಮ ಹತ್ರ ಇರುವಂತ ಆಧಾರ ಪತ್ರಗಳನ್ನ ತಂದು ಕೊಡ್ರಿ ಅಂತ ಅವ್ರು ಹೇಳಿದ್ದಾರೆ. ನಾನು ಈಗಾಗಲೇ 2 ಸಾರಿ ಅವ್ರಿಗೆ ಕೊಟ್ಟಿದ್ದೀನಿ. ಒಂದ್ಸತಿ ಸೆಲ್ವಮ್ಮ ಅವ್ರ ಹತ್ರ ಹೋಗಿ ಮಾತಾಡಿ ಕೊಟ್ಟಿದ್ದೀನಿ, ಇನ್ನೊಂದ್ಸತಿ ಸಿಇಒ ಅವ್ರ ಹತ್ರ ಹೋಗಿ ಕೊಟ್ಟು ಬಂದಿದ್ದೀನಿ. ಹಿಂಗೇನೋ ಒಂದಷ್ಟು ಅಧಿಕಾರಿಗಳಿಗೆಲ್ಲ ಕೊಟ್ಟು ಬಂದಿದ್ದೀನಿ, ಅಧಿಕಾರಿಗಳ ಜೊತೆ ಮಾತಾಡಿ ಬಂದಿದ್ದೀನಿ. ಸಿಇಒ ಹತ್ರ 1 ಗಂಟೆ ಕುಂತು ಮಾತಾಡಿ ಬಂದಿದ್ದೀನಿ, ಇಲ್ಲಿ ಹೆಂಗಿದೆ ಏನು ಸಮಸ್ಯೆ ಅಂತ ಕೂಡ ಹೇಳಿದ್ವಿ. ಆದ್ರೆ ಅವ್ರು ಇನ್ನೊಂದು ಸಾರಿ ಕೊಡ್ರಿ ಅಂತ ಹೇಳಿದಾರೆ. ಇನ್ನೊಂದು ಸಾರಿ ಕೂಡ ಈಗ ಕೊಟ್ಟು ಬಂದಿವಿ ದಾಖಲಾತಿಗಳು. ಇನ್ನೂ ದಾಖಲಾತಿಗಳು ಬೇಕು ಅಂದ್ರೆ ಇನ್ನೊಂದು ಸತಿ ಹೋಗಿ ಕೂಡ ಸಿಇಒ ಹತ್ರ ಮತ್ತೆ ಸೆಲ್ವಮ್ಮ ಹತ್ರ ಕುಂತು ಮಾತಾಡ್ಬೋದು. ಇಲ್ಲಿವರೆಗೆ ಏನಿತ್ತು, ಇಲ್ಲಿವರೆಗೆ ಅಧಿಕಾರಿಗಳು ತಾವೇ ಏನಾದರೂ ಪರಿಶೀಲನೆ ಮಾಡಕ್ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಸರ್ಕಾರ ಹೇಳಿದ್ರೆ ಮುಖ್ಯಮಂತ್ರಿ ಮತ್ತೆ ಯಾರು ಕೈಗಾರಿಕಾ ಮಂತ್ರಿಗಳು ಒಪ್ಪಿದ್ರೆ ಮಾತ್ರ ಅವ್ರು ಮುಂದಕ್ಕೆ ಹೋಗಕ್ಕಾಗ್ತದೆ, ಇಲ್ಲದ್ರೆ ಅವ್ರು ಮುಂದಕ್ಕೆ ಹೋಗಕ್ಕಾಗಲ್ಲ. ಈಗ ಅವರು ಕ್ಲಿಯರ್ ಮಾಡಿದ್ದಾರೆ, ಇದು ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಹೇಳಿದ್ದಾರೆ. ಹಿಂಗಾಗಿ ನಾವು ಇಲ್ಲಿ ಬಂದಿದ್ದು, ಇಲ್ಲಿವರೆಗೆ ನಾವು ಹೋರಾಟ ಮಾಡಿದ್ದು 1 ಹೆಜ್ಜೆ ನಾವು ಮುಂದೆ ಹೋಗಿದ್ದೀವಿ. ರೊಕ್ಕ ಬಂದಿಲ್ಲ, 1 ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಈಗ ಅಧಿಕಾರಿಗಳು ಪರಿಶೀಲನೆ ಮಾಡಿ 6 ತಿಂಗಳ ಒಳಗಡೆ ಇದನ್ನ ಏನಂಬುದು ನಾವು ಕ್ಲಿಯರ್ ಮಾಡ್ತೀವಿ. ಕಾನೂನಲ್ಲಿ ನಿಮಗೆ ಮೋಸ ಆಗಿದ್ರೆ, ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಸಿಎಂ ಅವರು ಹೇಳಿದ್ದಾರೆ. ಸೊ ಇದಿದೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸಬೇಕಾಗತ್ತೆ, ಆಯ್ತಾ, ಮತ್ತೆ ಕಾಯ್ಬೇಕಾಗುತ್ತೆ. ಈಗ ಅಂದ್ರೆ ಈಗ ಅವ್ರ ಕಣ್ಣು ತೆಗೆದಾರ, ಕಣ್ಣಕ್ಕೆ ಬಿದ್ದೀವಿ ಎಂಬ ಮಾತು, ಕಿವಿ ತೆಗೆದಾರ, ಸ್ವಲ್ಪ ಕೇಳಿಸ್ಕೊಂಡಾರ ಎಂಬ ಮಾತು. ಇಲ್ಲಿವರೆಗೆ ನಾವೇನೋ ಹೇಳ್ತಿದ್ವಿ, ಅವ್ರೇನೋ ಮಾತಾಡ್ತಿದ್ರು ಅನ್ನೋ